ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಅನ್ನೋ ಜನ ಸಾವಿರ ಅನ್ನಲಿ, ಆಡ್ಕೊಳ್ಳೋ ಜನ ಸಾವಿರ ಆಡ್ಕೊಳ್ಳಿ. ನಾವು ಜನದ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಳ್ತಾ ಹೋಗ್ಬಾರ್ದು. ನಾವು ಮಾಡೋ ಕೆಲಸದಲ್ಲಿ ನಮಗೆ ನಂಬಿಕೆ ಅನ್ನೋದಿರಬೇಕು. ನಾವು ರಾಯರನ್ನು ನಂಬಿದ್ದೀವ, ರಾಯರ ಮೇಲೆ ಎಲ್ಲ ಭಾರನೂ ಹಾಕಿ ನಾವು ಮಾಡೋ ಕೆಲಸದಲ್ಲಿ ನನಗೆ ಸುಖ, ಶಾಂತಿ, ನೆಮ್ಮದಿ ಕೊಡು ತಂದೆ, ನನ್ನ ಜೊತೇಲಿ ನೀನಿರು ಅಂತ ನಾವು ರಾಯರ ಹತ್ರ ನಮ್ಮ ಭಾರನೆಲ್ಲ ಹಾಕಿ ನಮ್ಮ ಕಷ್ಟ ಸುಖ ಎಲ್ಲನೂ ಸಹ ಹೇಳ್ಕೊಂಡು ನಾವೇನೇ ಒಂದು ಕೆಲಸ ಮಾಡ್ತಿದ್ರು ಆ ಮಾಡಿದ ಕೆಲಸಕ್ಕೆ ಅನುಗ್ರಹನ ರಾಯರು ಮಾಡ್ತಾರೆ. ಇನ್ನು ಜನ ಸಾವಿರ ಮಾತು ಅಂತಾರೆ, ಸಾವಿರ ಮಾತು ಆಡಲಿ, ಆ ಮಾತಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾ ಹೋಗ್ಬಾರ್ದು. ಜನ ನಂಬಿ ನಾವೇನು ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಭಗವಂತ ನಂಬಿ ನಾವೇನೇ ಒಂದು ಕೆಲಸ ಮಾಡ್ತಿದ್ರು ಸಹ ರಾಯರು ನಮ್ಮ ಜೊತೆಗೆ ಇದ್ದು ನಮಗೆ ಅನುಗ್ರಹ ಮಾಡ್ತಾರೆ. ದೇವರ ಅನುಗ್ರಹ ಇಲ್ದಿರ ಮನುಷ್ಯ ಬದುಕಿರೋಕ್ಕಾಗೋದಿಲ್ಲ. ಜನರ ಪ್ರೀತಿ, ವಿಶ್ವಾಸ, ಅವರ ಆಶೀರ್ವಾದ ಇಲ್ಲ ಅಂದರೂ ಸಹ ನಾವು ಬದುಕ್ಬೋದು. ಆದರೆ ಭಗವಂತನ ಆಶ್ರಯ ಇಲ್ದಿರ, ಆಶೀರ್ವಾದನೂ ಇಲ್ದಿರ ನಾವು ಬದುಕೋಕ್ಕಾಗೋದಿಲ್ಲ. ಭೂಮಿ ಮೇಲೆ ಎಷ್ಟು ಜೀವರಾಶಿಗಳು ಇದ್ದಾವೋ ಅಷ್ಟು ಜೀವರಾಶಿಗಳು ಭಗವಂತನ ಆಶೀರ್ವಾದದಿಂದನೇ ಬದುಕ್ತಾ ಇರೋದು. ಜನದ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ತಾ ಹೋಗ್ಬಾರ್ದು. ಸುಮಾರು ಜನ ನೀವು ಹೇಳ್ತೀರಾ, ನೀವು ತುಂಬ ನಮಗೆ ಹೊರಗಡೆ ಜನದಿಂದನೇ ಕಷ್ಟ ಅನ್ನೋದು ಬರ್ತಿದೆ. ಹೊರಗಡೆ ಜನದಿಂದನೇ ನಮಗೆ ನೋವು, ಕಣ್ಣೀರು ಅನ್ನೋದು ಬರ್ತಿದೆ. ಜನ ನಂಬಿ ನಾನು ಒಳ್ಳೆ ಕೆಲಸ ನಾನು ಮಾಡ್ತಿದ್ರು ಸಹ ಆ ಕೆಲಸಕ್ಕೆ ಕಲ್ಲಾಗ್ತಿರ್ತಾರೆ. ನಾನು ಮಾಡೋ ಕೆಲಸದಲ್ಲಿ ಯಾವುದಕ್ಕೂ ಅಷ್ಟೇ ಅವರು ಒಳ್ಳೆಯದನ್ನು ನಮಗೆ ಬಯಸೋದಿಲ್ಲ. ನಾವು ಮಾಡೋ ಕೆಲಸಕ್ಕೆಲ್ಲ ಅವರು ಅಡ್ಗಾಲಾಗ್ತಿರ್ತಾರೆ, ಕೆಟ್ಟದನ್ನೇ ಬಯಸ್ತಿರ್ತಾರೆ ಅಂತ ನೀವು ಹೇಳ್ತೀರಾ. ಹೌದು, ಮನುಷ್ಯನಿಗೆ ಮನುಷ್ಯನೇ ಶತ್ರು ಅಲ್ವಾ? ಹಂಗಾಗಿ ನಮಗೆ ಕಾಪಾಡೋದಕ್ಕೆ ಅಂತ ಭಗವಂತ ಇದ್ದಾರಲ್ಲ, ನಮ್ಮ ಕಷ್ಟ ಸುಖ ನಮ್ಗೆ ಯಾರು ನೋವು ಕೊಡ್ತಾರೋ ಅದನ್ನೆಲ್ಲ ಭಗವಂತನ ಪಾದಕ್ಕೆ ಹಾಕಬೇಕು. ನಾವು ದೇವ್ರು ನಂಬಿ ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಷ್ಟೇ ದೇವ್ರ ಅನುಗ್ರಹದಿಂದ ನಾವು ಮೇಲೆ ಬರೋವಂಥದ್ದು. ಇವತ್ತು ಕಷ್ಟ ಇದೆ ಅಂತಂದರೆ ಆ ಕಷ್ಟಕ್ಕೆ ಫಲ ಅನ್ನೋದು ಭಗವಂತ ಕೊಡ್ತಾನೆ. ಈಗ ಕಷ್ಟ ಇದ್ದ ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಸಹ ಭಗವಂತ ಇಟ್ಟಿರ್ತಾನೆ. ಕಷ್ಟ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋ ಅಂಥ ಸೂಚನೆಯೂ ಸಹ ನನ್ನ ತಂದೆ ರಾಯರು ಕೊಡ್ತಾರೆ. ಮನೆ ದೇವರಾಗಿರ್ಬೋದು, ನಾವು ನಂಬಿರೋ ರಾಯರಾಗಿರ್ಬೋದು, ಇವ್ರು ಯಾರು ಅಷ್ಟೇ ನಮ್ಮ ಕೈ ಬಿಡೋದಿಲ್ಲ. ನಮ್ಮ ಮನೆ ದೇವರು ಮೊದಲದಾಗಿ ನಮ್ಮನ್ನು ಕಾಯ್ತವೆ. ನಮಗೆ ಏನೇ ಒಂದು ತೊಂದರೆ ಬರೋದಕ್ಕೆ ಮುಂಚೆ, ಯಾರಾದರೂ ನಮಗೆ ಕಷ್ಟ ಕೊಡೋದಕ್ಕೆ ಮುಂಚೆ ಆ ಕಷ್ಟ ಎಲ್ಲ ನನ್ನ ತಂದೆ ನಮ್ಮ ಮನೆ ದೇವ್ರಿಗೆ ಗೊತ್ತಾಗುತ್ತೆ. ಹಂಗಾಗಿ ನಮಗೆ ಕಷ್ಟ ಕೊಡೋದಕ್ಕೆ ಮುಂಚೆನೇ ನಮಗೆ ಸೂಚನೆ ಕೊಡ್ತಾರೆ, ಈ ಥರ ನಿಮಗೆ ಕಷ್ಟ ಬರೋದಿದೆ ಅಂತ. ಆ ಕಷ್ಟನ ಅಲ್ಲೇ ನಮ್ಮ ಮನೆ ದೇವ್ರುಗಳು ತಡೀತವೆ. ಇನ್ನು ರಾಯರು ತಗೊಳ್ಳೋದಾಯಿತು ಅಂತಂದರೆ ರಾಯರು ಹಲವಾರು ವಿಷಯದಲ್ಲಿ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ಇನ್ನು ರಾಯರು ಇರೋ ಮನೆಯಲ್ಲಿ ನಾವು ರಾಯರು ಪೂಜಿಸ್ತಾ ಇದ್ದೀವಿ, ರಾಯರನ್ನ ನಮ್ಮ ಮನಸ್ಸಿನಲ್ಲೇ ಆರಾಧಿಸ್ತಾ ಇದ್ದೀವಿ, 24 ಗಂಟೆನೂ ರಾಯರ ಜಪನೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ರಾಯರು ನಮಗೆ ಸೂಚನೆ ಮುಖಾಂತರ ನಮಗೆ ಒಳ್ಳೆಯದನ್ನು ಮಾಡ್ತಾರೆ. ಅಂತಂದರೆ ನಾವು ಬೇಡಿದಂಥ ವರ ಕೊಡೋ ನನ್ನ ತಂದೆ ಗುರು ರಾಯರು. ನಮಗೆ ಇಷ್ಟೆಲ್ಲ ದೇವ್ರುಗಳ ಅನುಗ್ರಹ ಇದೆ ಅಂತಂದಮೇಲೆ ನಮ್ಮ ಹತ್ರ ಜನಕ್ಕೆ ಏನಕ್ಕೆ ನಾವು ಹೆದರಬೇಕು? ಜನದ ಮುಖಾಂತರ ಏನಕ್ಕೆ ನಾವು ಕೆಲಸ ಕಾರ್ಯ ಮಾಡೋಕ್ಕೆ ಹೋಗಬೇಕು? ಜನ ಸಾವಿರ ಮಾತಂದು ಆ ಮಾತಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾ ಹೋಗ್ಬಾರ್ದು. ನಾವು ಮಾಡೋ ಕೆಲಸದಲ್ಲಿ ಒಳ್ಳೇದಿದೆಯಾ, ಒಳ್ಳೆ ದಾರಿನಲ್ಲಿ ಹೋಗ್ತಿದ್ದೀವಾ, ಒಳ್ಳೆಯ ಮಾರ್ಗದಲ್ಲಿ ನಾವು ಕೆಲಸ ಮಾಡ್ತಿದ್ದೀವ, ಅಷ್ಟನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ಭಗವಂತ ಹೇಳೋದೇನು, ನೀನು ಒಳ್ಳೆ ದಾರಿಲಿ ಹೋಗು, ಒಳ್ಳೆಯದನ್ನು ಯೋಚನೆ ಮಾಡು, ಒಳ್ಳೆಯದನ್ನೇ ಮಾಡು. ನಿನಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ನೀನು ಮಾಡಬೇಡ. ಕೆಟ್ಟದ್ದು ಯಾರು ಮಾಡ್ತಾರೋ, ಯಾರು ಯೋಚನೆ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ಮನಸ್ಸಲ್ಲಿ ನಾನು ಇರೋದಿಲ್ಲ ಅಂತ ಆವಾಗ ಅವ್ರು ನಂಬಿರೋ ಮನೆ ದೇವರಾಗಿರ್ಬೋದು, ತಂದೆ ರಾಯರಾಗಿರ್ಬೋದು, ಯಾವುದೇ ದೇವರಾಗಿರ್ಬೋದು, ಅವ್ರಿಗೆ ಒಳ್ಳೇದು ಮಾಡೋದಿಲ್ಲ. ಅಂಥವ್ರನ್ನ ಪಾಪ ಕರ್ಮ ಅನ್ನೋದನ್ನು ಭಗವಂತ ಕಾಡ್ತಿರ್ತಾನೆ. ಹಾಗಾಗಿ ನಾವು ಜನಕ್ಕೆ ಎದುರುಕೊಂಡು ನಾವು ಜೀವನ ಮಾಡೋದಕ್ಕೆ ಹೋಗಬಾರ್ದು. ದೇವ್ರು ಇದ್ದಾರಲ್ಲ, ನಮ್ಮ ಕಷ್ಟ ಸುಖ ಏನೇ ಇದ್ದರೂ ದೇವ್ರ ಮುಂದೆ ಕೂತ್ಕೊಂಡು ನಾವು ಹೇಳ್ಕೋಬೇಕು. ಈಗ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ತಂದೆ ರಾಯರ ಮುಂದೆ ಕೂತ್ಕೊಳ್ಳಿ. ಮೊದಲು ಮನೆ ದೇವ್ರ ಅಪ್ಪಣೆ ತೊಗೊಳ್ಳಿ. ಅಪ್ಪಣೆ ತೊಗೊಂಡು ನಂತರ ರಾಯರ ಹತ್ರ ಒಂದು ಬೇಡಿಕೆ ಇಟ್ಟು, ನಿನ್ನನ್ನು ನಂಬಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ಅದರಲ್ಲಿ ನನಗೆ ಸೋಲು ಅನ್ನೋದು ಕೊಡಬೇಡ, ನನಗೆ ಕೆಟ್ಟದ್ದು ಮಾಡಬೇಡ, ನೀನು ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ನೀನು ಅನುಗ್ರಹ ಮಾಡು. ಆ ಕೆಲಸದಿಂದ ಒಳ್ಳೇದಾಗೋದಿಲ್ಲ ಅನ್ನೋದಾಯಿತು ಅಂತಂದರೆ ನನಗೆ ಸೂಚನೆ ಕೊಡು, ನಾನು ಆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಅಂತ ರಾಯರ ಹತ್ರ ನೀವು ಒಂದು ಅಪ್ಪಣೆನ ತಗೊಂಡು ಮನೆ ದೇವ್ರ ಹತ್ರ ಒಂದು ಬೇಡಿಕೆ ಇಟ್ಟು ನಂತರ ನೀವು ರಾಯರ ಅಪ್ಪಣೆ ಕೊಟ್ಟರೆ ಆ ಕೆಲಸ ಮಾಡಿ. ರಾಯರು ಒಪ್ಪಿಗೆ ಇಲ್ದಿರ ನಾವೇನೇ ಒಂದು ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಫಲ ಅನ್ನೋದು ರಾಯರು ಕೊಡೋದಿಲ್ಲ, ನಮ್ಮ ಮನೆ ದೇವ್ರುಗಳು ಸಹ ಕೊಡೋದಿಲ್ಲ. ನಾವು ಮಾಡೋ ಕೆಲಸದಲ್ಲೆಲ್ಲ ಯಶಸ್ಸು ಅನ್ನೋದು
ಕೊಡೋದಿಲ್ಲ. ಈಗ ನಾವು ಮಾಡದೇ ಇರೋ ಕೆಲಸಕ್ಕೆಲ್ಲ ಫಲ ಸಿಗದೇನೂ ಇರೋದಿಲ್ಲ. ಕೆಲವು ನಾವು ಅಂದ್ಕೊಳ್ದಿರೋ ಕೆಲಸನೂ ಸಹ ನನ್ನ ತಂದೆ ರಾಯರು ನಮ್ಮ ಮನೆ ದೇವರು ಮಾಡಿಕೊಡ್ತಾರೆ. ನಾವೀಗ ಏನೋ ಒಂದು ಕೆಲಸ ನಾವು ಮಾಡ್ತಾಯಿರ್ತೀವಿ, ಆ ಕೆಲಸದಲ್ಲಿ ಸೋಲು ಅನ್ನೋದು ಬರ್ತಿರುತ್ತೆ. ನಾವು ಅಂದ್ಕೋತೀವಿ, ಅಪ್ಪ ನೀನು ಹೆಸ್ರು ಹೇಳ್ಕೊಂಡು ನಾನು ಈ ಕೆಲಸ ಮಾಡಿದೆ, ನನಗೆ ಒಳ್ಳೇದಾಗಲಿಲ್ವಲ್ಲ ಯಾಕೆ ಅಂತ. ಆದರೆ ಆ ಕೆಲಸದಿಂದ ನಮ್ಗೆ ಒಳ್ಳೇದಾಗೋದಿಲ್ಲ ಅನ್ನೋದು ನಮ್ಮ ಮನೆ ದೇವ್ರಿಗೆ ರಾಯರಿಗೆ ಗೊತ್ತಾಗುತ್ತೆ. ಹಂಗಾಗಿ ಆ ಕೆಲಸನ ಅಲ್ಲಿಗೆ ಅರ್ಧಕ್ಕೆ ಬಿಡಿಸೋ ಥರ ಅವರು ಅನುಗ್ರಹ ಮಾಡ್ತಾರೆ. ಬೇರೆ ಏನರಿಂದನೋ ನಿನ್ಗೆ ಒಳ್ಳೇದಾಗುತ್ತೆ, ಈ ದಾರಿಲಿ ಹೋಗು ನೀನು ಅಂತ ಮನೆ ದೇವರು ತಂದೆ ರಾಯರು ಸೂಚನೆ ಕೊಡ್ತಾರೆ. ಆ ಸೂಚನೆ ಮುಖಾಂತರ ನಾವೇನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಅಷ್ಟೇ ಅದಕ್ಕೆ ಫಲ ಅನ್ನೋದು ಕೊಡ್ತಾರೆ. ನಾವು ಏನೊಂದು ಮಾಡಬಾರ್ದು ಅನ್ನೋ ಕೆಲಸನೇ ನಾವು ಮಾಡ್ತಾ ಹೋಯ್ತು ಅಂತಂದರೆ ಅದರಲ್ಲಿ ಒಳ್ಳೆಯದಾಗೋದಿಲ್ಲ. ನಾವು ಒಂದು ಸತಿ 2 ಸತಿ ನೋಡಬೇಕು, ಅದರಿಂದ ಲಾಸ್ ಅನ್ನೋದಾಗ್ತಿದೆ, ಲಾಭ ಬರ್ತಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಆ ಕೆಲಸನ ಬಿಟ್ಬಿಡಬೇಕು. ನಾವು ಬೇರೆ ಯಾವುದೋ ದೇವ್ರ ಸೂಚನೆ ಮುಖಾಂತರ ನಾವು ಕೆಲಸ ಮಾಡ್ತಾ ಹೋಗಬೇಕು. ನಮಗೂ ಹೇಗೂ ಮೀರಿದ್ದಂಥ ಫಲನ ರಾಯರು ಕೊಡ್ತಾರೆ. ಏಕೆ ಅಂತಂದರೆ ನಮ್ಮಿಷ್ಟದಂಗೆ ಏನೇನೂ ಆಗೋದಿಲ್ಲ, ಎಲ್ಲ ಭಗವಂತನ ಇಚ್ಛೆಯ ಆಗಿರೋದ್ರಿಂದನೇ ನಮಗೆ ಒಳ್ಳೆಯದಾಗುವಂಥದ್ದು. ಏಕೆ ಅಂತಂದರೆ ನಾವು ಅಂದ್ಕೊಂಡಿದ್ದು ಮಾಡೋ ಕೆಲಸನೂ ಅಷ್ಟೇ, ಯಾವುದೂ ಅಷ್ಟೇ ಫಲ ಅನ್ನೋದು ಕೊಡೋದಿಲ್ಲ. ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ರಾಯರಿಗೆ ಗೊತ್ತಿರುತ್ತೆ. ಹಂಗಾಗಿ ರಾಯರ ಮೇಲೆ ನಮ್ಮ ಭಾರ ಎಲ್ಲ ಹಾಕಿ ನಾವು ಒಂದು ಕೆಲಸ ಮಾಡ್ತು ಅಂತಂದರೆ ಆ ಕೆಲಸಕ್ಕೆ ಒಳ್ಳೆಯದು ಅನುಗ್ರಹ ರಾಯರು ಮಾಡೇ ಮಾಡ್ತಾರೆ. ಜನದ ಆಶ್ರಯ ಇಲ್ದಿರ, ಜನದ ಆಶೀರ್ವಾದನೂ ಇಲ್ದಿರ ನಾವು ಬದುಕ್ಬೋದು. ಆದರೆ ಭಗವಂತನ ಆಶ್ರಯ ಇಲ್ದಿರ, ಅವ್ರ ಆಶೀರ್ವಾದನೂ ಇಲ್ದಿರ ನಾವು ಬದುಕೋಕ್ಕಾಗೋದಿಲ್ಲ ಅಲ್ವಾ. ಜನ ಅಂತಾರೆ, ಆಡ್ತಾರೆ, ಅವರು ನಿಮ್ಮ ಕಷ್ಟನ ದೂರ ಮಾಡ್ತಾರೆ. ನಿಮಗೆ ಈಗ ಒಂದು 5,000 10,000 ಬೇಕು ಕೊಡ್ತಾರೆ? ಯಾರೂ ಅಷ್ಟೇ ಕೊಡೋದಿಲ್ಲ. ಕೊಟ್ಟರು 1 ತಿಂಗಳು 2 ತಿಂಗಳು ಬಿಡ್ತಾರೆ. ನಂತರ ಅವರು ಕೇಳೋ ಅಂಥದ್ದು ದುಡ್ಡಿನಿಂದನೇ ವಿಶ್ವಾಸ ಅನ್ನೋದು ಸಹ ಕಳೆದೋಗ್ತಿರುತ್ತೆ. ಹಂಗಾಗಿ ನಿಮಗೆ ಕಷ್ಟ ಬಂದಾಗ ರಾಯರ ಹತ್ರ ಕೇಳ್ಕೊಳ್ಳಿ, ಅಪ್ಪ ನನಗೀಗ ಈ ಥರ ಕಷ್ಟ ಇದೆ, ನನಗೀಗೊಂದು ಸಮಸ್ಯೆ ಇದೆ, ದುಡ್ಡಿನ ಸಮಸ್ಯೆ ಇದೆ, ನನಗೆ ಈ ಸಮಸ್ಯೆನ ನೀನೇ ಬಗೆಹರಿಸ್ಬೇಕು, ಈಗ ಮಾಡ್ತೀಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ನೀವು ರಾಯರ ಮೇಲೆ ಭಾರ ಹಾಕಿ ಯಾವ ಕಡೆಯಿಂದನಾದರೂ ನಿಮಗೆ ದುಡ್ಡಿನ ಸಹಾಯ ಅನ್ನೋದು ರಾಯರು ಮಾಡಿಸ್ತಾರೆ. ದುಡ್ಡು ಒದಗಿಸೋದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗೆ ದಾರಿ ಅನ್ನೋದು ಸಹ ರಾಯರು ತೋರಿಸ್ತಾರೆ. ನಾವು ರಾಯರನ್ನ ನಂಬಿದ್ದೀವಿ ಅಂತ ಅನ್ನೋದಾಯಿತು ಅಂತಂದರೆ ರಾಯರು ಹಲವಾರು ವಿಷಯಗಳಲ್ಲಿ ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಜನ ನಂಬಿ ನಾವು ಮೋಸ ಹೋಗ್ತೀವಿ ಅಲ್ವಾ. ಈಗೇನೋ ಒಬ್ಬರು ನಂಬಿ ಒಂದು ವ್ಯಾಪಾರ ಮಾಡೋದು, ಅವರು ಹೇಳಿದ್ರು ಅಂತ ಅವ್ರು ಹೇಳಿದ ದಾರಿಗೆ ಹೋಗೋದು, ಈ ಥರ ಮಾಡ್ತೀವಿ ನಾವು. ಆದರೆ ಅದರಲ್ಲಿ ಒಳ್ಳೆಯದಾಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ಆಗ್ತಿರುತ್ತೆ. ಆದರೆ ದೇವರು ನಂಬಿ ದೇವ್ರ ಸೂಚನೆ ಪ್ರಕಾರ ನಾವು ಕೆಲಸ ಕಾರ್ಯ ಮಾಡ್ತು ಅಂತಂದರೆ ಆ ಕೆಲಸಕ್ಕೆ ಫಲ ಅನ್ನೋದು ಭಗವಂತ ಕೊಡ್ತಾನೆ. ಇಷ್ಟನ್ನ ನಾವು ಅರ್ಥ ಮಾಡಿಕೊಂಡು ದೇವ್ರನ್ನ ನಂಬಬೇಕು, ಜನನ ಯಾವತ್ತೂ ಅಷ್ಟೇ ನಂಬೋದಕ್ಕೆ ಹೋಗಬಾರ್ದು. ಜನ ನಂಬಬೇಕು, ನಮಗೆ ಒಳ್ಳೇದು ಹೇಳ್ತಿದ್ದಾರ ಅಂತ ನಾವು ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿದ್ರು ಅಂತ ನಾವು ಅವ್ರು ಹೇಳಿದ ದಾರಿಗೆ ಹೋಗುವಂಥದ್ದಲ್ಲ. ಅವ್ರು ಒಳ್ಳೇದು ಹೇಳ್ತಿದ್ದಾರ ಕೆಟ್ಟದ್ದು ಹೇಳ್ತಿದ್ದಾರ ಅನ್ನೋದು ಸಹ ನಾವು ಒಂದು ದಿವಸ ಅಲ್ಲ 2 ದಿವಸ ಕೂತ್ಕೊಂಡು ಯೋಚನೆ ಮಾಡಬೇಕು. ನಂತರ ಆ ಕೆಲಸನ ನಾವು ಮಾಡಬೇಕು. ನಾವು ಒಳ್ಳೇದು ಅನಿಸಿದ್ರೆ ಮಾತ್ರ ಆ ಕೆಲಸ ಮಾಡಬೇಕು. ನಮ್ಗೆ ಅದು ಸರಿ ಬರೋದಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಆ ಕೆಲಸನ ಅವ್ರು ಎಷ್ಟು ಹೇಳಿದ್ರು ಆ ಕೆಲಸ ನಾವು ಮಾಡ್ತಾ ಹೋಗಬಾರ್ದು. ನಾವು ಆ ಕೆಲಸನ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಅವ್ರು ನಿಷ್ಠೂರ ಮಾಡ್ಕೊಳ್ಳಿ, 1 ದಿವಸ 2 ದಿವಸ ನಿಷ್ಠೂರ ಮಾಡ್ಕೋತಾರೆ. ಆದರೆ ನೀವು ಅವ್ರ ಮಾತು ಕಟ್ಕೊಂಡು ಅವ್ರು ಹೇಳಿದ ಕೆಲಸ ನೀವು ಮಾಡ್ತು ಅಂತಂದರೆ ಜೀವನ ಪೂರ್ತಿ ನೀವು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಇದರ ಎಲ್ಲ ಅನುಭವನೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆಗಿರುತ್ತೆ. ಹಂಗಾಗಿ ದೇವರು ಏನೋ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ಸೂಚನೆ ಕೊಡ್ತಾರೆ. ಸೂಚನೆ ಮುಖಾಂತರ ನಾವು ಕೆಲಸ ಮಾಡ್ತಾ ಹೋಗಬೇಕು. ಜೀವನದಲ್ಲಿ ಹಲವಾರು ಸಮಸ್ಯೆ ಅನ್ನೋದು ಬರುತ್ತೆ, ಹಲವಾರು ಒಳ್ಳೆಯದು ಅನ್ನೋದು ಆಗ್ತಿರುತ್ತೆ. ಯಾವುದು ಒಳ್ಳೆಯದಾಗುತ್ತೋ, ಯಾವುದು ಒಳ್ಳೆಯ ದಾರಿಗೆ ಹೋದರೆ ನಮಗೆ ಒಳ್ಳೆಯದನ್ನ ಭಗವಂತ ಕೊಡ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡು ಆ ದಾರಿಗೆ ನಾವು ಹೋಗಬೇಕು. ಜನ ಹೇಳೋ ಮಾತಾಗಲಿ, ಜನ ತೋರಿಸೋ ದಾರಿ ಆಗಲಿ ಯಾವುದೂ ಅಷ್ಟೇ ಒಳ್ಳೆಯದಾ ಕೆಟ್ಟದಾ ಇದನ್ನು ಅಷ್ಟೇ 100 ಸತಿ ಯೋಚನೆ ಮಾಡಿ. ಕೆಲವರು ಒಳ್ಳೆಯದನ್ನು ಹೇಳ್ತಾರೆ, ಕೆಲವರು ಕೆಟ್ಟದನ್ನು ಹೇಳ್ತಾರೆ. ಹೇಳೋದನ್ನೆಲ್ಲ ನಾವು ಕೇಳೋದಕ್ಕೂ ಹೋಗಬಾರ್ದು. ಕೆಲವ್ರು ಹೇಳ್ತಾರೆ ನೀವು ಚೆನ್ನಾಗಿದ್ದೀರಾ ಅಂತಂದರೆ ನಿಮಗೆ ಹಾಳು ಮಾಡೋದಕ್ಕೆ ಅಂತಲೇ ಕೆಲವು ದಾರಿ ತೋರಿಸ್ತಾರೆ. ಆ ದಾರಿಲಿ ಹೋದರೆ ನಿನಗೆ ಲಾಸ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಆ ದಾರಿನ ಅವರು ಸೂಚನೆ ಕೊಡ್ತಾರೆ. ನೀವು ಆ ದಾರಿಲಿ ಹಿಂದೆ ಮುಂದೆ ನೋಡ್ದಿರ ನೀವು ಆ ದಾರಿಲಿ ಹೋಯ್ತು ಅಂತಂದರೆ ನಿಮಗೆ ಕೆಟ್ಟದಾಗೋವಂಥದ್ದು. ನೀವು ಇರೋದನ್ನು ಕಳ್ಕೊಂಡು ನಿಮಗೆ ಲಾಸ್ ಅನ್ನೋದು ಆಗ್ತಿರುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡಿ, ಯಾರಾದರೂ ಏನಾದರೂ ಹೇಳ್ತಾರಾ ಅದನ್ನು 100 ಸತಿ ಯೋಚನೆ ಮಾಡಿ ಆ ದಾರಿಗೆ ಹೋಗೋ ಪ್ರಯತ್ನ ನೀವು ಮಾಡಿ. ಏಕ್ದಮ್ಮು ಯಾವುದೋ ಒಬ್ಬ ಮನುಷ್ಯನ ನಂಬಿಟ್ಟು
ನೀವು ಆ ದಾರಿಗೆ ಹೋಗೋದಕ್ಕೆ ಹೋಗಬೇಡಿ. ಏಕೆಂತಂದರೆ ರಾಯರು ಹಲವಾರು ಜನ ಸೂಚನೆ ಮುಖಾಂತರನೇ ಬರೋವಂಥದ್ದು, ಮನುಷ್ಯನ ಮುಖಾಂತರನೇ ಬಂದು ನಮಗೆ ಹಲವಾರು ದಾರಿ ತೋರಿಸ್ತಾರೆ. ಡೈರೆಕ್ಟಾಗಿ ರಾಯರೇ ಬಂದು ನಮಗೆ ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನಮ್ಗೆ ಹೇಳೋದಿಲ್ಲ, ದೇವರು ಹೇಳೋದಿಲ್ಲ. ಹಾಗಾಗಿ ಜನದ ಮುಖಾಂತರನೇ ರಾಯರು ಬರ್ತಾರೆ. ಅವರು ಒಳ್ಳೇದು ಹೇಳ್ತಿದ್ದಾರಾ ಕೆಟ್ಟದ್ದು ಹೇಳ್ತಿದ್ದಾರಾ ಅನ್ನೋದು ಸಹ ನಾವು ತಿಳ್ಕೋಬೇಕು. ನಾವು ತಿಳ್ಕೊಂಡು ನಾವು ಆ ಕೆಲಸ ಮಾಡ್ತು ಅಂತಂದರೆ ನಮ್ಗೆ ಒಳ್ಳೆಯದಾಗುತ್ತೆ. ಇನ್ನು ನನಗೆ ಸುಮಾರು ಜನ ನನಗೆ ಕಮೆಂಟಲ್ಲಿ ನೀವು ಹೇಳ್ತೀರಾ, ನೀವು ಇನ್ಸ್ಟಾಗ್ರಾಮಲ್ಲೂ ನನಗೆ ಮೆಸೇಜ್ ಆಗ್ತೀರಾ. ನಾವು ರಾಯರು ಪೂಜೆ ಮಾಡಬೇಕಾದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಯವರು ನಮ್ಮ ಮನೆ ಮುಂದೆನೇ ಬಂದು ನಿಂತ್ಕೊಂಡು ನೋಡ್ತಾರೆ. ಏನು ನೀನು ಇಷ್ಟೊತ್ತಿಗೆ ಪೂಜೆ ಮಾಡೋದು, ಏನಕ್ಕೆ ಈ ಥರ ಮಾಡ್ತೀಯಾ ನೀನು ಅಂತ ಕೇಳ್ತಾರೆ ಅಂತ. ಆಡೋ ಜನ ಸಾವಿರ ಆಡಲಿ, ಅವ್ರು ಬಂದು ನಿಂತ್ಕೊಳ್ಳಿ. ಏಕೆ ಅಂತಂದರೆ ರಾಯರೇ ಬಂದು ನಿಂತ್ಕೊಂಡಿದ್ದಾರೆ ಅಂತ ನೀವು ಅಂದ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಪೂಜೆ ಅನ್ನೋದನ್ನು ಮಾಡಿ. ಏಕೆ ಅಂತಂದರೆ ನೀವು ಒಳ್ಳೇದು ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕೆಲಸಕ್ಕೆ ಕಲ್ಲು ಹಾಕೋದಕ್ಕೆ ಮಣ್ಣು ಹಾಕೋದಕ್ಕೆ ಹಲವಾರು ಜನ ಬರ್ತಾರೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ದಾರಿ ಏನಿದೆ ಅದನ್ನು ಮಾಡ್ತಾ ಹೋಗಿ. ನಾವು ಸಾಕಿರೋ ಪ್ರಾಣಿಗಳಿಗೆ ವಿಷ ಹಾಕ್ತಾರೆ. ನಾವು ಕೋಳಿಗಳನ್ನೋದು ಸಾಕಿದ್ವಿ, ಆ ಕೋಳಿಗಳಿಗೆ ವಿಷ ಅನ್ನೋದು ಹಾಕಿದ್ದಾರೆ ಅಂತ ನೀವು ಹೇಳ್ತಿದ್ರ ನೋಡಿ. ಅದು ಮುಖ ಪ್ರಾಣಿಗೆ ಕೆಟ್ಟದ್ದು ಮಾಡೋರಿಗೆ ಭಗವಂತ ಯಾವತ್ತೂ ಅಷ್ಟೇ ಒಳ್ಳೇದನ್ನೋದು ಮಾಡೋದಿಲ್ಲ, ಶಿಕ್ಷೆ ಅನ್ನೋದು ಕೊಟ್ಟೆ ಕೊಡ್ತಾನೆ. ಏಕೆಂತಂದರೆ ತಂದೆ ರಾಯರು ಬಿಟ್ರೂ ಭಗವಂತ ಶ್ರೀಕೃಷ್ಣ ಬಿಡೋದಿಲ್ಲ, ಅಂಥವ್ರಿಗೆಲ್ಲ ಕಾಡ್ತಾನೆ. ಒಂದು ಮೂಕ ಪ್ರಾಣಿಗೆ ಹಿಂಸೆ ಕೊಡೋದು, ಅವಕ್ಕೆ ವಿಷ ಹಾಕೋದು, ಮರ ಗಿಡಗಳಿಗೆ ವಿಷ ಹಾಕೋದು, ಈ ಥರ ಯಾರಾದರೂ ಮಾಡ್ತು ಅಂತಂದರೆ ಅವ್ರ ಪಾಪ ಕರ್ಮನ ಅವರೇ ಮೂಟೆ ಕಟ್ಕೋತಿರ್ತಾರೆ. ನೀವು ಅನ್ನೋದಕ್ಕೆ ಹೋಗಬೇಡಿ, ಆಡೋದಕ್ಕೆ ಹೋಗಬೇಡಿ, ದೇವ್ರ ಹತ್ರ ಒಪ್ಪಿಸಿ, ಶ್ರೀಕೃಷ್ಣನ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ಮನೆ ದೇವ್ರ ಹತ್ರ ಎಲ್ಲನೂ ಸಹ ಒಪ್ಪಿಸಿ. ನಾವು ಚೆನ್ನಾಗಿದ್ದೀವಿ ಅಂತಂದರೆ, ನಾವು ಚೆನ್ನಾಗಿಲ್ಲ ಅಂದರೂ ಸಹ ಹಲವಾರು ಜನ ಹಲವಾರು ಕಷ್ಟ ಅನ್ನೋದು ಕೊಡ್ತಾರೆ. ನಮಗೆ ಜನದ್ರಿಂದನೇ ಕಷ್ಟ ಬರೋದು ಜಾಸ್ತಿ. ಹಂಗಾಗಿ ಜನನ ನಾವೆಷ್ಟು ನಂಬಬೇಕೋ ಅಷ್ಟು ನಂಬಬೇಕು, ಎಷ್ಟು ಅವ್ರ ಮಾತು ಕೇಳಬೇಕು ಅಷ್ಟು ಕೇಳಬೇಕು. ಕೇಳ್ದಿರೋ ಮಾತನ್ನೆಲ್ಲ ನಾವು ಕೇಳೋದಕ್ಕೆ ಹೋಗಬಾರ್ದು. ಅವ್ರು ಅಡ್ವೈಸು ಕೊಟ್ಟರು ಅಂತ ಅಂದ್ಬಿಟ್ಟು ನಾವು ಆ ದಾರಿಲಿ ಹೋಯ್ತು ಅಂತಂದರೆ ನಮಗೆ ಕೆಟ್ಟದೇ ಆಗೋದು. ಇದ್ರ ಅನುಭವ ಸಾಕಷ್ಟು ಜನಕ್ಕೆ ಆಗ್ತಿರುತ್ತೆ, ನಮಗೂ ಸಹ ಆಗಿದೆ. ಹಂಗಾಗಿ ಅನುಭವದ ಮಾತಿಂದ ನಾನು ಹೇಳೋ ಅಂಥದ್ದು. ಇನ್ನು ಕೆಲವು ಜನ ರಾಯರ ರೂಪದಲ್ಲಿ ಬರ್ತಾರೆ, ರಾಯರೇ ಜನದ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. ನೀನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಿನಗೆಷ್ಟು ನೋವು ಕೊಡ್ತಿದ್ದಾರೋ ನಿನಗೆ ನಾನು ನಿನ್ನ ಜೊತೇಲಿ ಇದ್ಕೊಂಡು ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ಜನದ ರೂಪದಲ್ಲಿ ಬಂದು ಭಗವಂತನೇ ನಮಗೆ ಒಳ್ಳೇದು ಮಾಡ್ತಾನೆ. ಇದನ್ನು ಸಹ ಹಲವಾರು ಜನಕ್ಕೆ ಈ ಥರ ಅನುಭವವನ್ನು ಸಹ ಆಗ್ತಿರುತ್ತೆ. ಹಂಗಾಗಿ ನಾವು ಜನ ಈ ಕಾಲದಲ್ಲಿ ಎಷ್ಟು ನಂಬಬೇಕು ಎಷ್ಟು ನಂಬಬಾರ್ದು ಅನ್ನೋದೇ ನಮಗೆ ಒಂಥರ ಅನುಮಾನದಲ್ಲೇ ನೋಡೋಂಗಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನು ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರ ಮಾತು ಕೇಳಬೇಕೋ ಯಾರ ಮಾತು ಕೇಳಬಾರ್ದು ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅವ್ರು ಒಳ್ಳೇದು ಹೇಳ್ತಿದ್ದಾರಾ ಕೆಟ್ಟದ್ದು ಹೇಳ್ತಿದ್ದಾರಾ ಅಂತ ಕೇಳೋದಕ್ಕೂ ಸಾಧ್ಯವಾಗೋದಿಲ್ಲ. ದೇವ್ರ ಮುಂದೆ ಕೂತ್ಕೊಂಡು ನೀವು ಇದನ್ನು ಪ್ರಶ್ನೆ ಅನ್ನೋದಿಡಿ. ಯಾರಾದರೂ ಏನಾದರೂ ಹೇಳಿದ್ರ, ಅಪ್ಪ ಈ ಥರ ನನಗೆ ಹೇಳ್ತಿದ್ದಾರೆ, ಈ ಕೆಲಸ ನಾನು ಮಾಡಬೇಕಾ ಮಾಡಬಾರ್ದ, ನನಗೆ ಗೊಂದಲ ಆಗಿಬಿಟ್ಟಿದೆ, ನೀನು ಸೂಚನೆ ಕೊಡು, ಆ ಸೂಚನೆ ಮುಖಾಂತರ ನಾನು ಆ ಕೆಲಸ ಮಾಡ್ತೀನಿ ಅಂತ ನೀವು ದೇವ್ರ ಹತ್ರ ಕೂತ್ಕೊಂಡು ನೀವು ಕೇಳ್ಕೊಳ್ಳಿ. ಆವಾಗ ದೇವರೇ ನಿಮಗೆ ಸೂಚನೆ ಕೊಡ್ತಾರೆ. ಕನಸಿನ ಮುಖಾಂತರನೋ ಇಲ್ಲ ಯಾರ ಬೈಲಾದರೂ ಹೇಳ್ಸೋದು ಏನಾದರೂ ಒಂದು ಮಾಡ್ತಾರೆ. ನೀವು ಯೋಚನೆ ಮಾಡೋಕ್ಕೆ ಶಕ್ತಿ ಕೊಡ್ತಾರೆ ದೇವರು. ನಿಮ್ಮ ಮನೆ ದೇವರು ತಂದೆ ರಾಯರು ಶಕ್ತಿ ಕೊಟ್ಟು ಆ ಕೆಲಸ ಮಾಡುವಂಥ ಸೂಚನೆ ಕೊಡ್ತಾರೆ. ದಾರಿನೂ ಸಹ ತೋರಿಸ್ತಾರೆ. ನಿಮಗೆ ದಿಕ್ಕು ಗೊತ್ತಾಗಲಿಲ್ಲ ಅಂತಂದರೆ ದಿಕ್ಕನ್ನು ಸಹ ರಾಯರು ತೋರಿಸ್ತಾರೆ. ಇಷ್ಟನ್ನು ಅರ್ಥ ಮಾಡಿಕೊಂಡು ನೀವು ಆ ಕೆಲಸ ಅಂತ ಮಾಡ್ತಾ ಹೋಗಿ. ಜನದ ಮಾತು ಕಟ್ಕೊಂಡು ನೀವು ಹಾಳಾಗೋದಕ್ಕೆ ಹೋಗಬೇಡಿ. ನನಗೆ ಕೆಲವರು ಹೇಳ್ತೀರಾ, ಜನದ ಮಾತು ಕಟ್ಕೊಂಡೆ ನಾನು ಇವತ್ತು ಕೆಳಗಡೆ ಬಂದಿದ್ದೀನಿ, ಜನಕ್ಕೋಸ್ಕರ ಸಾಲ ಮಾಡಿ ನಾನಿವತ್ತು ಸಾಲ ತೀರ್ಸೋಕ್ಕಾಗದಿರೋಂಥ ಪರಿಸ್ಥಿತಿಲಿ ಇದ್ದೀನಿ ಅಂತ ನೀವು ಹೇಳ್ತೀರಾ. ಜನ ಹಾಳು ಮಾಡಬೇಕು ಅಂತಲೇ ಇರ್ತಾರೆ. ಹಂಗಾಗಿ ಜನದ ಮಾತು ಖಂಡಿತ ಕೇಳೋದಕ್ಕೆ ಹೋಗಬೇಡಿ. ಕೇಳಬೇಕು, ಎಷ್ಟು ಕೇಳಬೇಕು, ಯಾವುದು ಕೇಳಬೇಕು ಅದನ್ನು ಕೇಳಬೇಕು. ಕೇಳಬಾರ್ದಂಥದ್ದನ್ನೆಲ್ಲ ಕೇಳಿ ನೀವು ಕೆಳಗಡೆ ಹೋಗೋದಕ್ಕೆ ಹೋಗಬೇಡಿ. ನೀವೇ ಹಾಳಾಗೋದು, ನೀವೇ ಲಾಸ್ ಆಗೋದು. ನಿಮ್ಮ ಗಂಡ ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳೇ ಲಾಸ್ ಆಗೋದು. ಅವರು ಚೆನ್ನಾಗೇ ಇರ್ತಾರೆ, ನಿಮ್ಮಿಂದ ಸಹಾಯ ತಗೋತಾರೆ, ಅವರು ಚೆನ್ನಾಗೇ ಇರ್ತಾರೆ. ಆದರೆ ಹಾಳಾಗೋದು ನೀವೇನೆ. ನೀವು ಒಳ್ಳೆ ಮನಸ್ಸಿನಿಂದ ಎಲ್ಲರನ್ನೂ ಸಹ ನಂಬ್ತಾ ಹೋಗ್ತಿರ್ತೀರ. ಆದರೆ ನಿಮ್ಮ ಒಳ್ಳೆ ಮನಸ್ಸು ಅವ್ರು ಅರ್ಥ ಮಾಡ್ಕೊಳ್ದಿರ ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು
ನಿಮ್ಮಿಂದ ಸಾಲ ಮಾಡಿಸೋದು, ಇಲ್ಲ ಒಂದು ಒಡವೆ ಇಸ್ಕೊಳ್ಳೋದು, ಇಲ್ಲ ನಿಮ್ಮ ಆಸ್ತಿ ಮೇಲೆ ಒಂದು ದುಡ್ಡು ಇಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ನಮ್ಮ ಕಷ್ಟ ದೂರ ಮಾಡೋದಕ್ಕೆ, ನಮ್ಮ ಕಷ್ಟ ಸುಖ ಕೇಳೋದಕ್ಕೆ ಅಂತ ನಮ್ಮ ಮನೆ ದೇವ್ರು ಇದ್ದಾರಲ್ಲ, ತಂದೆ ರಾಯರು ಇದ್ದಾರಲ್ಲ, ರಾಯರು ಎಲ್ಲ ರೂಪದಲ್ಲೂ ಸೂಚನೆ ಕೊಡ್ತಾರೆ. ನಮ್ಮ ಮನೆ ದೇವರು ಒಂದು ಪಕ್ಷ ಸುಮ್ಮನೆ ಇದ್ದರು, ರಾಯರು ಸುಮ್ಮನೆ ಇರೋದಿಲ್ಲ. ಸೂಚನೆ ಮುಖಾಂತರನೇ ನಮ್ಗೆ ಒಳ್ಳೆಯದು ಕೆಟ್ಟದ್ದು ಇದೆಲ್ಲನೂ ಸಹ ಕೊಡ್ತಿರ್ತಾರೆ. ರಾಯರು ನಂಬಿ ನೀವು ಒಂದು ಕೆಲಸ ಕಾರ್ಯ ಅನ್ನೋದು ಮಾಡಿ, ಖಂಡಿತ ಅವರು ನಿಮಗೆ ದಾರಿ ತಪ್ಪಿಸೋದಿಲ್ಲ, ದಾರಿ ತೋರಿಸ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.